ಯಾವುದಾದ್ರೂ ಮುಗಿಸ್ಬೇಕಾದ್ರೆ ನಮ್ಮ ಥಾಟೇ ಇಟ್ಕೊಳ್ಳಿ, ಅದು ಸ್ಟಾರ್ವಾಗಬೇಕು. ಅದಕ್ಕೆ ಕೇರ್ ಮಾಡಬಾರ್ದು, ಉದಾಸೀನ, ನೋ ರಿಯಾಕ್ಷನ್ ಎರಡನೇದು. ಮೂರನೇದು ಡೋಂಟ್ ಫೀಡ್ ಇಟ್, ಹಾಗೆ ಸಾಯ್ಲಿ ಅದು. ಆಗಲೇ ಅದಕ್ಕೆ ಪವರ್, ನಿಮಗೆ ಪವರ್ ಬರೋದು ಆವಾಗಲೇ. ಅದಕ್ಕೆ ಹೆಚ್ಚು ಗಮನ ಕೊಡಬೇಡಿ. ನಿಮ್ಮ ಒಂದು ಲಾ ನಿಮಗೆ ಗೊತ್ತಿರಬೇಕು, ನಿಮ್ಮ ಅಟೆನ್ಷನ್ ಯಾವ ಕಡೆ ಇರುತ್ತೆ ಆ ಕಡೆ ಎನರ್ಜಿ ಫ್ಲೋ ಆಗ್ತಾ ಇರುತ್ತೆ. ನಿಮ್ಮ ನೆಗೆಟಿವಿಟಿಗೆ ಅಟೆನ್ಷನ್ ಕೊಟ್ಟರೆ ನಿಮ್ಮ ಎನರ್ಜಿ ಎಲ್ಲ ಅಲ್ಲಿಗೆ ಫ್ಲೋ ಆಗುತ್ತೆ. ವೇರ್ ಯು ಗಿವ್ ಅಟೆನ್ಷನ್ ಎನರ್ಜಿ ಫ್ಲೋಸ್ ಅನ್ನೋದು ಒಂದು ಲಾ, ಅದನ್ನು ಜ್ಞಾಪಕ ಇಟ್ಕೊಳ್ಳಿ. ಇವಾಗ ಅದು ಆ ಕಡೆ ಹೋಗದಿರೋ ಕಟ್ ಮಾಡಬೇಕು ಎನರ್ಜಿನ ಅಂದರೆ ನೀವು ನೆಗ್ಲೆಕ್ಟ್ ಮಾಡಬೇಕು, ಉದಾಸೀನ ಮಾಡಬೇಕು. ಸ್ಟಾರ್ವಾಗಲಿ ಬಿಡಿ, ಬಿಟ್ಟಾಕಿ. ಸ್ಟಾಪ್ ಟ್ರೈನ್ ಟು ರಿಯಾಕ್ಟ್, ಬಿಡಿ. ಆಟೋಮ್ಯಾಟಿಕ್ಕಾಗಿ ರೆಸ್ಪಾಂಡ್ ಮಾಡ್ತೀರಾ. ಸಮ್ಟೈಮ್ಸ್ ಲೌಡೆಸ್ಟ್ ರೆಸ್ಪಾನ್ಸ್ ಇಸ್ ಸೈಲೆನ್ಸ್. ನೀವು ಕಿರ್ಚ್ತಾ ಇದ್ರೂ ಒಳಗಡೆ ಸೈಲೆನ್ಸ್ ಇರುತ್ತೆ. ಯಾಕೆಂದರೆ ನೀವು ರಿಯಾಕ್ಟ್ ಮಾಡ್ತಾ ಇಲ್ಲ, ರೆಸ್ಪಾಂಡ್ ಮಾಡ್ತಿದ್ದೀರಾ, ಉದಾಸೀನ ಮಾಡಿದ್ದೀರಾ ಅದಕ್ಕೆ ಕಡೆಗೆ. ಯಾವಾಗಲೂ ಸ್ಟಾರ್ವಾಗಕ್ಕೆ ಬಿಟ್ಟಾಗ ಯು ಸಿ ದ್ಯಾಟ್ ಹೌ ಫಾಸ್ಟ್ ಇಟ್ ಫೇಡ್ಸ್ ಅವೇ. ನಿಮ್ಮಲ್ಲಿರೋ ಬೇಡದೇ ಇರೋದನ್ನೆಲ್ಲ ನೀವು ಉದಾಸೀನ ಮಾಡಿ ಬಿಟ್ಟಾಗ ನಿಧಾನವಾಗಿ ಫೇಡಾಗಿ ಹೊರಟೋಗುತ್ತೆ. ನೀವು ಅದಕ್ಕೆ ಏನೂ ಮಾಡಬೇಕಾಗಿಲ್ಲ, ಅದಾಗದೇ ಫೇಡ್ ಆಗೋಗುತ್ತೆ. ಹೇಗೆ ಕತ್ತಲು ಮುಸ್ಕೊಂಡು ಬರುತ್ತಲ್ವ, ಆವರಿಸ್ಕೊಂಡು ಬರುತ್ತಲ್ಲ ಸೂರ್ಯ ಹೊಟ್ಟೋದಾಗ, ಹಾಗೆ ಆವರಿಸ್ಕೊಂಡು ಬಂದುಬಿಡುತ್ತೆ, ಎಲ್ಲ ಫೇಡ್ ಆಗೋಗುತ್ತೆ.